ಹಲವು ವರ್ಷಗಳ ಕನಸು ಇಲ್ಲಿನ ಸೇತುವೆ. ಸೊ ಈ ನಾಳೆ ಉದ್ಘಾಟನೆ ಆಗ್ತಿದೆ, ಅದ್ರ ಬಗ್ಗೆ ನಾಳೆ ಉದ್ಘಾಟನೆ ಆಗ್ತಾ ಇದೆ. ನಾನೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು. ಅದು ನನ್ನ ಕೈನಿಂದಲೇ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಭಾಳ ದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅದನ್ನು ಶ್ರೀನಿವಾಸ್, ನಮ್ಮ ಸರೋವರ ಶ್ರೀನಿವಾಸ್ ಅದನ್ನು ಮಂಜೂರು ಮಾಡಿಸಿದ್ದು ಸರ್ಕಾರ ಕೇಳಿ ನಾನೇ ಆಗ ಮುಖ್ಯಮಂತ್ರಿ ಆಗಿರುವಾಗ ಮಾಡಿದೆ. ಮತ್ತು ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಉದ್ಘಾಟನೆ ಮಾಡ್ತಾಯಿದ್ದೆ. BJP-ಅವ್ರ ಕಾಲದಲ್ಲಿ ಅದು ವಿಳಂಬ ಆಗೋಯ್ತು, ಏನೂ ಆಗಲಿಲ್ಲ. ಹಾಂ, ಹೋಗಲಿ ಪಾಪ, ಬೇಡ ಅಂತಂದವ್ರು ಯಾರು ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಮಾಡಲಿ, ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ನೀವು ಕೂಡ ಭಾಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಸರ್, ರಾಜೇಗೌಡರಿಗೆ ಸಚಿವ ಸ್ಥಾನ ಸಿಗುತ್ತಾ ಈ ಬಾರಿ? ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ.